ಕನ್ಯಾ ರಾಶಿಯ ಯುಗಾದಿ ವರ್ಷ ಭವಿಷ್ಯ 2025. ನೀವು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳು, ಹಸ್ತ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಚಿತ್ರ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಕನ್ಯಾ ರಾಶಿ ಆಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಟೋ, ಪ ಮತ್ತು ಪಿ ಆಗಿದ್ದರೆ, ಉತ್ತರ ನಕ್ಷತ್ರ ಪು, ಶನ ಮತ್ತು ಆದಲ್ಲಿ ಹಸ್ತ ನಕ್ಷತ್ರ ಹಾಗೂ ಪೆ, ಪೊ ಆಗಿದ್ದಲ್ಲಿ ಚಿತ್ರ ನಕ್ಷತ್ರ ಮತ್ತು ಕನ್ಯಾ ರಾಶಿ ಆಗುತ್ತದೆ. ಸೂಕ್ಷ್ಮ ಗಮನಿಕೆ. ಕನ್ಯಾ ರಾಶಿಯವರ ವೈಶಿಷ್ಟ್ಯ. ವಾಸ್ತವ ಏನು ಎಂದು ಗ್ರಹಿಸುವುದು ಇವರ ವೈಶಿಷ್ಟ್ಯ. ಕಾಯಕ ಪ್ರಜ್ಞೆ ಸ್ವಭಾವ ಸಹಜವಾಗಿ ಇರುತ್ತದೆ. ಅದರೊಂದಿಗೆ ಸಕಾಲದಲ್ಲಿ ತಮ್ಮ ಬುದ್ಧಿವಂತಿಕೆಯಿಂದ ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಇವರ ಕಡೆಗೆ ಎಲ್ಲರೂ ತಿರುಗಿ ನೋಡುತ್ತಾರೆ. ಕನ್ಯಾ ರಾಶಿಗೆ ಶುಭ ದಿನಾಂಕ, ವಾರ, ಬಣ್ಣ. ಕನ್ಯಾ ರಾಶಿಯಲ್ಲಿ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳು. ಶುಭ ದಿನಾಂಕಗಳು 2, 3, 5, 6, 7, 14, 24, 31, 19. ಅದೃಷ್ಟದ ಸಂಖ್ಯೆ 3, 5, 7. ಶುಭ ದಿನಗಳು ಭಾನುವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ. ಶುಭ ವರ್ಣ ಹಸಿರು, ಕಿತ್ತಳೆ ಬಣ್ಣ. ಅಶುಭ ವರ್ಣ ನೀಲಿ ಮತ್ತು ಕೆಂಪು. ಶುಭ ದಿಕ್ಕು ದಕ್ಷಿಣ. ಶುಭ ತಿಂಗಳು ಜೂನ್ 15 ರಿಂದ ಆಗಸ್ಟ್ 14 ಮತ್ತು ಡಿಸೆಂಬರ್ 15 ರಿಂದ ಜನವರಿ 14. ಶುಭ ಹರಳು ಹಸಿರು, ಪಚ್ಚೆ, ಟರ್ಕೋನ್ ಮತ್ತು ನೀಲಮಣಿ. ಶುಭ ರಾಶಿ ಮಕರ, ವೃಷಭ ಮತ್ತು ಮಿಥುನ. ಅಶುಭ ರಾಶಿ ವೃಶ್ಚಿಕ, ಮೇಷ ಮತ್ತು ಸಿಂಹ. ಪರಿಹಾರ: ಶ್ರೀ ಹನುಮಂತರ ಪೂಜೆಯಿಂದ ಶುಭವಿದೆ. ನಡೆಯಲು ಅಶಕ್ತರಾದವರಿಗೆ ಸಹಾಯ ಮಾಡಿ. ಕನ್ಯಾ ರಾಶಿಯವರ ಶ್ರೀ ವಿಶ್ವಾವಸು ಸಂವತ್ಸರ ವರ್ಷ ಭವಿಷ್ಯ. ಯಾವುದೇ ಕೆಲಸ ಕಾರ್ಯವಾದರೂ ಪರಿಶ್ರಮವಿಲ್ಲದೆ ಬುದ್ಧಿವಂತಿಕೆ ನಿರ್ವಹಿಸಬಲ್ಲಿರಿ. ನಿಮ್ಮ ಹಿರಿಯ ಸೋದರ ಅಥವಾ ಸಹೋದರಿಗೆ ಆರೋಗ್ಯದಲ್ಲಿ ಇಲ್ಲವೇ ಉದ್ಯೋಗದಲ್ಲಿ ತೊಂದರೆ ಎದುರಾಗುತ್ತದೆ. 15 ವರ್ಷದ ಒಳಗಿನ ಮಕ್ಕಳಿಗೆ ಅನಾರೋಗ್ಯ ಇರುತ್ತದೆ. ಶಾಂತ ಮನಸ್ಕರಾದರೂ ಸಹ ನಿಮಗೆ ತೊಂದರೆಯಾದಲ್ಲಿ ಸಿಡುಕುತನದಿಂದ ವರ್ತಿಸುವಿರಿ. ಒಳ್ಳೆಯ ಆತ್ಮವಿಶ್ವಾಸವಿರುತ್ತದೆ. ಕುಟುಂಬದಲ್ಲಿ ನಿಮ್ಮ ಮೇಲೆ ಎಲ್ಲರಿಗೂ ವಿಶೇಷ ಪ್ರೀತಿ ವಿಶ್ವಾಸವಿರುತ್ತದೆ. ಸ್ವಂತ ಇಚ್ಛೆಯಿಂದ ಹೆಚ್ಚಿನ ಜವಾಬ್ದಾರಿಗಳನ್ನು ಒಪ್ಪುವಿರಿ. ಕುಟುಂಬದ ಒಳಗೂ ಹೊರಗೂ ನಿಮಗೆ ಉತ್ತಮ ಕೀರ್ತಿ ಪ್ರತಿಷ್ಠೆ ದೊರೆಯುತ್ತದೆ. ಉತ್ತಮ ಆದಾಯವೆಸುತ್ತದೆ. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಹಣವನ್ನು ಖರ್ಚು ಮಾಡುವಿರಿ. ನಿಮ್ಮ ಬಾಳ ಸಂಗಾತಿಯು ಅನುಕೂಲಸ್ಥರಾದರೂ ಸರಳ ಜೀವನವನ್ನು ಇಷ್ಟಪಡುತ್ತಾರೆ. ಗಮನ ನೀಡದೆ ಹೋದಲ್ಲಿ ದೇಹದ ತೂಕವು ಹೆಚ್ಚುತ್ತದೆ. ಬಿಡುವಿಲ್ಲದ ಕೆಲಸ ಕಾರ್ಯಗಳು ಸದಾ ಇರಲಿವೆ. ವಾಹನ ಚಾಲನೆ ಮಾಡುವ ವೇಳೆ ಕಾನೂನು ಪಾಲಿಸಿ. ಇಲ್ಲವಾದಲ್ಲಿ ದಂಡ ಕಟ್ಟಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಪ್ರಾಣಿಗಳ ಬಗ್ಗೆ ವಿಶೇಷ ಪ್ರೀತಿ ಕನಿಕರ ಇರುತ್ತದೆ. ಸೋದರ ಸೋದರಿಗೆ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡುವಿರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಬುದ್ಧಿವಂತಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ. ಮದುವೆಯಾದವರಿಗೆ ಸಂತಾನ ಲಾಭವಿದೆ. ವಿರೋಧಿಗಳು ನಿಮ್ಮೆದುರು ಸುಲಭವಾಗಿ ಸೋಲುತ್ತಾರೆ. ಉದ್ಯೋಗದಲ್ಲಿ ವಿಶೇಷ ಪ್ರಶಂಸೆಯೂ ದೊರೆಯುತ್ತದೆ. ಉತ್ತಮ ಯೋಚನಾ ಶಕ್ತಿ ಇರುವ ಕಾರಣ ಯಾವುದೇ ಕೆಲಸವನ್ನು ಸುಲಲಿತವಾಗಿ ಮಾಡಬಲ್ಲಿರಿ. ವಿರೋಧಿಗಳು ನಿಮ್ಮೆದುರು ಸುಲಭವಾಗಿ ಸೋಲೊಪ್ಪುತ್ತಾರೆ. ಸಂತಾನ ಲಾಭವಿದೆ. ಹೆಣ್ಣು ಮಕ್ಕಳು ಸ್ವಂತ ವಾಹನವನ್ನು ಕೊಳ್ಳುತ್ತಾರೆ. ಅಸಿಡಿಟಿಯ ತೊಂದರೆ ಇರುತ್ತದೆ. ಚರ್ಮದೋಷ ಉಂಟಾಗುತ್ತದೆ. ಬೇರೆಯವರಿಗೆ ಬೇಸರ ಬರದಂತೆ ಮೃದುವಾಗಿ ಮಾತುಗಳನ್ನಾಡುವಿರಿ. ಅವಿವಾಹಿತರಿಗೆ ಪೂರ್ವ ದಿಕ್ಕಿನಿಂದ ವಧು ಅಥವಾ ವರನ ಆಗಮನವಾಗುತ್ತದೆ. ನಿಮಗೆ ಹಣದ ಕೊರತೆ ಇರುವುದಿಲ್ಲ. ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯವಾಗುತ್ತದೆ. ನಿಮ್ಮನ್ನು ಮಾತಿನಲ್ಲಿ ಯಾರೂ ಸೋಲಿಸಲು ಸಾಧ್ಯವಾಗುವುದಿಲ್ಲ. ಅನಾಥಾಶ್ರಮ ಅಥವಾ ವೃದ್ಧಾಶ್ರಮದಲ್ಲಿ ಆಹಾರದ ವ್ಯವಸ್ಥೆ ಮಾಡುವಿರಿ. ನಿಮ್ಮ ಮನೆತನದಲ್ಲಿ ನಿಮಗೆ ವಿಶೇಷವಾದಂತಹ ಸ್ಥಾನಮಾನವಿರುತ್ತದೆ. ಯುವಕ ಯುವತಿಯರಿಗೆ ಸಮಾಜದಲ್ಲಿ ವಿಶೇಷ ಗೌರವ ಲಭಿಸುತ್ತದೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸ್ಥಾನ ಗಳಿಸುತ್ತಾರೆ. ನರಶಕ್ತಿಯ ತೊಂದರೆ ಇರುವವರಿಗೆ ಉತ್ತಮ ಆರೋಗ್ಯ ಲಭಿಸುತ್ತದೆ. ಸೋದರ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗುತ್ತವೆ. ಸೋಲುವ ಸಂದರ್ಭದಲ್ಲಿ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಜಯಿಸುವಂತೆ ಮಾಡುತ್ತದೆ. ಸ್ವಂತ ಮನೆಯ ಕನಸು ನನಸಾಗುವ ಸಾಧ್ಯತೆ ಬಹಳ ಕಡಿಮೆ. ಆದರೆ ಸೋದರಿಯರ ಸಹಾಯ ನಿಮಗೆ ದೊರೆಯಬಹುದು. ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡುವುದಿಲ್ಲ. ಬೇರೆಯವರ ಒತ್ತಡಕ್ಕೆ ಮಣಿದು ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಿಸುವುದಿಲ್ಲ. ಕೆಲಸ ಕಾರ್ಯಗಳ ಬಗ್ಗೆ ಉತ್ತಮ ಯೋಜನೆಗಳು ಇರುತ್ತವೆ. ಲಾಭವಿಲ್ಲದ ಕೆಲಸಗಳಿಂದ ದೂರ ಉಳಿಯುವಿರಿ. ನಿಮ್ಮ ಸಂಗಾತಿಗೆ ಇರುವ ವಿಶೇಷ ಬುದ್ಧಿವಂತಿಕೆ ನಿಮಗೆ ಅನುಕೂಲವಾಗಲಿದೆ. ಆದರೆ ಅವರು ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಲು ವಿಫಲರಾಗುತ್ತಾರೆ. ನಿಮ್ಮ ಮಕ್ಕಳಿಂದ ನಿಮಗೆ ಸಮಾಜದಲ್ಲಿ ವಿಶೇಷ ಗೌರವ ಲಭಿಸುತ್ತದೆ. ಮನೆಯನ್ನು ಅಲಂಕರಿಸಲು ಬೇಕಾದ ವೈಭವದ ಪದಾರ್ಥಗಳ ವ್ಯಾಪಾರವನ್ನು ಮಾಡಿ ಯಶಸ್ಸು ಗಳಿಸುವಿರಿ.
ಹಣಕಾಸಿನ ಕೊರತೆ ಕಂಡುಬರುವುದಿಲ್ಲ. ಜೀವನದಲ್ಲಿ ಅತಿಯಾದ ಬದಲಾವಣೆಗಳನ್ನು ಇಷ್ಟಪಡುವುದಿಲ್ಲ. ಕಷ್ಟ ಬಂದಾಗ ಕುಗ್ಗದೆ ಯಶಸ್ಸಿನಲ್ಲಿ ಹರ್ಷ ಪಡದೆ ಸರಳ ರೀತಿಯ ಜೀವನವನ್ನು ನಡೆಸುವಿರಿ. ನಿಮ್ಮ ಚಿಕ್ಕ ವಯಸ್ಸಿನ ಜನರಿಗೆ ಒಳ್ಳೆಯ ಮಾದರಿ ಆಗುವಿರಿ. ಸ್ವಾಭಿಮಾನವು ಹೆಚ್ಚಾಗಿಯೇ ಇರುವ ಕಾರಣ ಬೇರೆಯವರ ಸಹಾಯವನ್ನು ಇಷ್ಟಪಡುವುದಿಲ್ಲ. ವಾಸಸ್ಥಳವನ್ನು ಬದಲಿಸುವಿರಿ. ಉದ್ಯೋಗದಲ್ಲಿ ಬೇಸರ ಉಂಟಾಗಿ ಸ್ವಂತ ಉದ್ದಿಮೆ ಸ್ಥಾಪಿಸುವ ಸಾಧ್ಯತೆಗಳಿವೆ. ನಿಮ್ಮ ರೀತಿ ನೀತಿಯನ್ನು ಬೇರೆಯವರು ಒಪ್ಪಲೇಬೇಕೆಂಬ ಹಠವಿರುತ್ತದೆ. ಕನ್ಯಾ ರಾಶಿಗೆ ಪರಿಹಾರಗಳು. ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಆತ್ಮವಿಶ್ವಾಸ ಹೆಚ್ಚುವುದರೊಂದಿಗೆ ಮಾನಸಿಕ ಒತ್ತಡವೂ ಕಡಿಮೆಯಾಗುತ್ತದೆ.